ರೆವರೆಂಡ್ ನೆಲ್ಸನ್ ಸುಮಿತ್ರಾ ಹಾಗೂ ಅವರ ದುರಾಡಳಿತ ವಿರೋಧಿಸಿ ಅವರು ಸೃಷ್ಟಿಸಿದ ಗೊಂದಲದ ವಾತಾವರಣ ಖಂಡಿಸಿ ಬಿಆರ್ಸಿ ಲೇ ನಾಯಕರು, ಡೆಲಿಗೇಟ್ಸ್ಗಳು, ಬೀದರ್ ಉತ್ತರ ಕ್ಷೇತ್ರದ ಪಾಸ್ಟರ್ಸ್, ಇಂಡಿಪೆಂಡೆಂಟ್ ಪಾಸ್ಟರ್ಸ್, ಕ್ರೈಸ್ತ ಮುಖಂಡರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಬೀದರ್ನ ಮಂಗಲ್ಪೇಟ್ ಕ್ರಾಸ್ನಿಂದ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆವರೆಗೂ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಸುಮಾರು 500ಕ್ಕೂ ಅಧಿಕ ಜನರು ಈ ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹಿಂದಿನ ಸಭಾಪಾಲಕರು ನೆಲ್ಸನ್ ಸುಮಿತ್ರಾ ಅವರು ಚರ್ಚ್ ಹಣ ಹಾಗೂ ಚರ್ಚ್ಗೆ ಸಂಬಂಧಿಸಿದ ಪ್ರಾಪರ್ಟಿ ದುರುಪಯೋಗ ಮಾಡಿದ್ದಾರೆ ಎಂದು ಬಹುತೇಕರು ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕುರಿತಾಗಿ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಲೀಡರ್ ಎಚ್.ಎಸ್. ಮಾರ್ಟಿನ್ ಅವರು ಮಾತನಾಡಿ, ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ಗೆ ಅದರದ್ದೇ ಆದ ಇತಿಹಾಸ ಇದೆ. ಶಾಂತಿಯುತವಾಗಿ ನಡೆಯುತ್ತಿದ್ದ ಸಭೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಧರ್ಮಗುರುಗಳಾಗಿ ದೈವ ಸಂದೇಶ ಸಾರದೆ ನೆಲ್ಸನ್ ಸುಮಿತ್ರಾ ಅವರು ಸಭೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ತಾಂಡವ ಆಡ್ತಾ ಇದೆ. ಚರ್ಚ್ನಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಣದ ದುರುಪಯೋಗ ಮಾಡಿದ್ದಾರೆ ಎಂದು, ಮುಖ್ಯವಾಗಿ ಸುಮಾರು 3-5 ಕೋಟಿಯಷ್ಟು ಹಣದ ದುರುಪಯೋಗ ಆಗಿದೆ ಎಂದು ಆಪಾದಿಸಿದರು. ಚರ್ಚ್ ಪಕ್ಕದಲ್ಲಿ ಓಪನ್ ಶೆಡ್ ನಿರ್ಮಾಣಕ್ಕೆ 52 ಲಕ್ಷ ಖರ್ಚು ತೋರಿಸಿದ್ದಾರೆ. ಆದರೆ ಇದಕ್ಕಾಗಿ ಅವರು ಖರ್ಚು ಮಾಡಿದ್ದು ಕೇವಲ 25 ಲಕ್ಷ ಅಷ್ಟೇ. ಹೀಗೆ ಆ ಖರ್ಚು ಈ ಖರ್ಚು ಅಂತ ಬೋಗಸ್ ಬಿಲ್ ತೋರಿಸುತ್ತಾರೆ ಎಂದು ನೆಲ್ಸನ್ ಸುಮಿತ್ರಾ ಹಾಗೂ ಪಾಸ್ಟರೇಟ್ ಕಮಿಟಿ ಸದಸ್ಯರ ವಿರುದ್ಧ ಆರೋಪ ಮಾಡಿದ್ರು. ಬೆಂಗಳೂರಿನ ಚರ್ಚ್ನವರು 25 ಲಕ್ಷ ವೆಚ್ಚದ ಬಸ್ ಒಂದನ್ನ ಮಿಷನ್ ಶಾಲೆಗೆ ನೀಡಿದ್ದಾರೆ. ಅದು ಎಲ್ಲಿ ಇದೆ ಎನ್ನುವುದು ಗೊತ್ತಿಲ್ಲ. ಹೀಗೆ ಸಾಲು ಗಂಭೀರ ಆರೋಪ ಮಾಡಿದ್ರು. ಜನರಿಗೆ, ಕ್ರೈಸ್ತ ಬಾಂಧವರಿಗೆ ನೀವು ಬೇಡ ಅಂದ ಮೇಲೆ ದಯಮಾಡಿ ಚರ್ಚ್ ಸಭೆ ಹಾಳು ಮಾಡಬೇಡಿ. ವರ್ಗಾವಣೆಯಾಗಿದ್ರು ಬೀದರ್ ಚರ್ಚ್ ಬಿಟ್ಟು ಹೋಗುವುದಿಲ್ಲ ಎನ್ನುವ ಹಠವಾದರೂ ಯಾಕೆ? ಇಲ್ಲೇ ಇರಬೇಕು ಎನ್ನುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು. ಕೋರ್ಟ್ ಆರ್ಡರ್ ಅಂತ ಹೇಳಿ ವಿನಾಕಾರಣ ಯಶಸ್ವಿಯಾಗಿ ಶಾಂತಿಯುತವಾಗಿ ಸಮಾಧಾನಕರವಾಗಿ ನಡೆಯುತ್ತಿದ್ದ ಚರ್ಚ್ ಸಭೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಸಭಾಪಾಲಕರು ಯಾರೇ ಆಗಿರಲಿ ಸಭೆಗೆ, ಆಲಯಕ್ಕೆ ಗೌರವ ನೀಡಬೇಕು. ಹೀಗೆ ಕ್ರೈಸ್ತರ ಭಾವನೆಯೊಂದಿಗೆ ಚೆಲ್ಲಾಟವಾಡಬಾರದು ಎಂದರು. ಸಭೆಗೆ ಬರುವ ಕ್ರೈಸ್ತರ ಮನವಿ ಹಾಗೂ ಪೊಲೀಸ್ ಇಲಾಖೆ ನೋಟಿಸ್ ಮೇರೆಗೆ 2 ವಾರದಿಂದ ಚರ್ಚ್ಗೆ ಬರ್ತಾ ಇಲ್ಲ. ಹಂಗಿದ ಮೇಲೆ ಚರ್ಚ್ಗೆ ಸಂಬಂಧಿಸಿದ ಬ್ಯಾಂಕ್ನಿಂದ 5 ಲಕ್ಷ 9 ಲಕ್ಷ ಹಣ ತೆಗಿತಾ ಇದ್ದಾರೆ. ಅದು ಅವರ ದುಡ್ಡಲ್ಲ, ಭಕ್ತರು ನೀಡಿದ ಕಾಣಿಕೆಯ ದುಡ್ಡಾಗಿದೆ. ಹಂಗಂದ ಮೇಲೆ ನೀವು ಚರ್ಚ್ಗೆ ಬರ್ತಾ ಇಲ್ಲ ಅಂದ ಮೇಲೆ ಹಣದ ದುರುಪಯೋಗ ಯಾಕೆ ಮಾಡ್ತಾ ಇದ್ದೀರಿ ಎಂದರು. ಇವತ್ತು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಚರ್ಚ್ ಆಲಯ ಹಾಗೂ ಗೇಟ್ನ ಬೀಗ ಹಾಕಿ ದುರಾಡಳಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಈಗಾಗಲೇ 3 ವರ್ಷ ಇಲ್ಲಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸಿದ್ದು, ಬುಕ್ ಆಫ್ ಡಿಸಿಪ್ಲಿನ್ ಪ್ರಕಾರ ಅವರಿಗೆ ಎಲ್ಲಿ ವರ್ಗಾವಣೆ ಮಾಡಿದ್ದಾರೋ ಅಲ್ಲಿ ಹೋಗಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸುವುದಾಗಿ ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ಮನವಿ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಲೀಡರ್ ಎಚ್.ಎಸ್. ಮಾರ್ಟಿನ್, ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಕ್ಯಾಬಿನೆಟ್ ಸದಸ್ಯರಾದ ಜೋಸೆಫ್ ಕೊಡ್ಡಿಕರ್, ನಗರಸಭೆ ಸದಸ್ಯರಾದ ಸೈಮನ್ ಜಾಶುವಾ, ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದ, ಹಿರಿಯರಾದ ಜೋಸೆಫ್ ಅಡೆಪ್ಪ ಸೇರಿದಂತೆ ಹಲವು ಪಾಸ್ಟರ್ಸ್ಗಳು, ಇಂಡಿಪೆಂಡೆಂಟ್ ಪಾಸ್ಟರ್ಸ್ಗಳು, ಡೆಲಿಗೇಟ್ಸ್ಗಳು, ಬಿಆರ್ಸಿ ಲೇ ನಾಯಕರು ಉಪಸ್ಥಿತರಿದ್ದರು. ಮೆಥೋಡಿಸ್ಟ್ ಕೇಂದ್ರ ಸಭೆ ವತಿಯಿಂದ ಎಲ್ಲ ನಮ್ಮ ಪ್ರತಿಯೊಂದು ಚರ್ಚಿಂದ, ಹಳ್ಳಿಗಳಿಂದ ಚುನಾಯಿತರಾದಂಥ ಡೆಲಿಗೇಟ್ಸ್ಗಳು, ಲೇಮೆನ್ಗಳು ಮತ್ತು ನಮ್ಮ ಈ ಕ್ಷೇತ್ರದ ಈ ವಾರ್ಡಿನ ಸದಸ್ಯರಾದಂಥ ನಗರಸಭೆ ಸದಸ್ಯರಾದಂಥ ಜಾಶುವಾ ಅವರು, ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸಿನ ಬಿಷಪ್ ಕ್ಯಾಬಿನೆಟ್ಟಿನ ಸದಸ್ಯರಾದಂಥ ಜೋಸೆಫ್ ಕೊಡಿಕರ್ ಅವರು, ನಮ್ಮ ಇನ್ನೋರ್ವ RB ಸದಸ್ಯರಾದಂಥ ಜೋಸೆಫ್ ಬಾಲ್ಕಿ ಅವರು, ಮತ್ತು ಇನ್ನೊಬ್ಬ RB ಮಹಿಳೆ ಸದಸ್ಯರಾದಂಥ ಡಾರ್ತಿ ಮೇಡಮ್ ಅವರು, ರೂತ್ ಮೇಡಮ್ ಅವರು, ಇವತ್ತು 29ನೇ ತಾರೀಕು ನಾವೆಲ್ಲ ಕಪ್ಪು ಪಟ್ಟಿ ಧರಿಸಿ ಇವತ್ತೇನು ಸೆಂಟ್ರಲ್ ಚರ್ಚ್ನಲ್ಲಿ ಏನು ನಡೀತಾ ಇದೆ, ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಶಾಂತಿಯುತವಾಗಿ ಇಡೀ ಕ್ರೈಸ್ತ ಸಮುದಾಯದ ಎಲ್ಲ ಮುಖಂಡರು, ಲೇ ನಾಯಕರು, ಡೆಲಿಗೇಟ್ಸ್ ಎಲ್ಲ ಈಗಾಗಲೇ ನಿಮಗೆ 2 ತಿಂಗಳಿಂದ 3 ತಿಂಗಳಿಂದ ಗುರ್ತಿದೆ ಏನು ನಡೀತಾ ಇದೆ ನಮ್ಮ ಚರ್ಚ್ನಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಚರ್ಚಿನಲ್ಲಿ ಅಂಥ ಆಡಳಿತ ನಡಿಬೇಡ್ದು, ಚರ್ಚಿನ ಹಣ ದುರುಪಯೋಗ ಆಗಬಾರ್ದು, ಚರ್ಚಿನ ಪ್ರಾಪರ್ಟಿಗಳು ದುರುಪಯೋಗ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಂತಿಯುತವಾದ ಒಂದು ಮೆರವಣಿಗೆ ತೆಗೆದು ಇಡೀ ಜನತೆಯ ಗಮನಕ್ಕೆ ತರ್ತಕ್ಕಂಥ ಕೆಲಸ. ಮತ್ತು ಮುಂದೆ ಬರ್ತಕ್ಕಂಥದ್ದಿಂದ ಯಾರೇ ಸಭಾಪಾಲಕರಾಗಲಿ ಚರ್ಚಿನಲ್ಲಿ ಗೊಂದಲ ವಾತಾವರಣ ನಿರ್ಮಾಣ ಮಾಡದ ಹಾಗೆ
ಚರ್ಚ್ ಸಭೆ ಶಾಂತಿಯುತಿಯಿಂದ ಹೋಗುವ ರೀತಿಯಿಂದ ನೋಡ್ಕೊಂಡು ಹೋಗೋ ಕಡೆಯಿಂದ ಇವತ್ತೆಲ್ಲ ಜನ ಸೇರಿ ಒಂದು ಮುನ್ಸೂಚನೆ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಹಣ ದುರುಪಯೋಗ ಅಂದ್ರಲ್ಲ, ಯಾರು ಮಾಡ್ತಿದ್ದಾರೆ ಸರ್ ಹಣ ದುರುಪಯೋಗ? ಸರ್, ಈಗಾಗಲೇ ನಮ್ಮಲ್ಲಿ ಸುಮಾರು 3.5 5 ಕೋಟಿ ಹಣದ ದುರ್ಬಳಕೆ ಆಗಿದೆ. ಯಾರು ಕೊಂಡಿದ್ದಾರೆ? ಹಿಂದೆ ಇರ್ತಕ್ಕಂಥ ಸಭಾಪಾಲಕರು, ನಮ್ಮ ಹಿಂದೆ ಇರ್ತಕ್ಕಂಥ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚಿನ ಸಭಾಪಾಲಕರು. ಭ್ರಷ್ಟಾಚಾರ ಅವ್ಯವಹಾರ ತಾಂಡವ ಆಡ್ತಾ ಇದೆ ಚರ್ಚ್ನಲ್ಲಿ. ನಮ್ಮ ಚರ್ಚಿಗೆ ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟಂಥ ಬಾಳ್ವಿನ್ ಸ್ಕೂಲಿನ ಬಸ್ ಸುದೆ ಇವತ್ತು ಕಳ್ಳಂಟಿಕೆ ಆಗಿದೆ. ನಮ್ಮಲ್ಲಿ ಯಾರು ಒಯ್ದಾರೆ ಎಂಬುದು ಗುರ್ತಿಲ್ಲ. ಈಗ ಅದಕ್ಕೆ ಜುಮ್ಮೆದಾರಿ ಯಾರಿದ್ದಾರೆ? ಮತ್ತು ಇವತ್ತು ನೀವು ನಿಂತಿನ ಶೆಡ್ ಏನಿದೆ, ಇದು ತಾವು ನೋಡ್ತಾ ಇದ್ದೀರಿ. ಈ ಶೆಡ್ಡಿನ ನಿರ್ಮಾಣಕ್ಕೆ 52 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ನಿಜ ಸ್ಥಿತಿ ಏನದಂದ್ರೆ ಇದು ನಿರ್ಮಾಣ ಆಗಲ್ಲ ಕೇವಲ 25 ಲಕ್ಷ ರೂಪಾಯಿ ಖರ್ಚಾಗಿದ್ದಿದೆ. ಆದರೆ ಇದ್ರ ಖರ್ಚು ತೋರ್ಸೋದೆಷ್ಟು? 52 ಲಕ್ಷ ರೂಪಾಯಿ. ಜಿಲ್ಲಾ ಮೇಲ್ವಿಚಾರಕರು ನೆಲ್ಸನ್ ಸುಮಿತ್ರಾ ಅವರು ಜಿಲ್ಲಾ ಮೇಲ್ವಿಚಾರಕರು, ಮತ್ತು ಜೊತೆಗೆ ಕೆಲವು ಅದರಲ್ಲಿ ಪಾಸ್ಟೇಟ್ ಕಮಿಟಿ ಸದಸ್ಯರು, ಇವರೆಲ್ಲ ಸೇರಿಕೊಂಡಿದ್ದಾರೆ. ಇವತ್ತು ಜನ ಅದ್ರ ಬಗ್ಗೆ ಹೋರಾಟ ಅಂತಂದರೆ ನಮ್ಮದೇನು ಕಾನೂನು ಕೈದ ತಗೊಂಡು ಹೋರಾಟ ಮಾಡ್ತಕ್ಕಂಥ ಹೋರಾಟ ನಮ್ಮದಲ್ಲ. ನಮ್ಮದು ಶಾಂತಿ ಪ್ರಿಯರು, ನಾವು ಬೈಬಲ್ ಮುಖಾಂತರ ಹೋಗ್ತಕ್ಕಂಥ ಜನ ನಾವು. ಮತ್ತು ನಮಗಿಲ್ಲಿ ಯಾರಿಗೂ ವೈಯಕ್ತಿಕವಾಗ ದ್ವೇಷ ಇಲ್ಲ, ಏನಿಲ್ಲ. ಆದರೆ ಇವತ್ತು ಸಭೆ ಹಾಳಾಗ್ತಾ ಇದೆ. ಮೇಲಾಗಿ ಇವಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಮೇಲಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಕೆಳಗಿನವ್ರು ಹೋಗ್ತಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಸ್ಥಾನಕ್ಕೆ ಯಾವ ಸಭಾಪಾಲಕರು ಹೋಗಿ ಸೇರಿದ್ದಾರೆ. ಇವತ್ತು ಕೋರ್ಟಿನ ಒಂದು ಎದುರಿಟ್ಕೊಂಡು ಕೋರ್ಟಿನ ಮೊರೆ ಹೊಕ್ಕಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿ ಇವರು ಧರ್ಮದ ಗುರುಗಳಿದ್ದಾರೆ. ಬೈಬಲ್ ಏನು ಹೇಳ್ತದೆ ಇವರೇ ವಿಚಾರ ಮಾಡಲಿ, ಅದ್ರ ಪ್ರಕಾರ ಇವ್ರು ನಿರ್ಣಯ ತಗೊಳ್ಳಿ. ಮೇಡಮ್, ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇವರು ತಾತ್ಕಾಲಿಕವಾಗಿ ಇಲ್ಲಿ ಗೊಂದಲ ನಿರ್ಮಾಣ ಮಾಡೋ ಸಲುವಾಗಿ ಮತ್ತು ಕೊನೆಯವರೆಗೆ ಇವಾಗ ನಿಮಗೆ ಮೀಡಿಯಾದ ಮಿತ್ರರಿಗೆ ನಾನು ಕೇಳ್ತೀನಿ, ವರ್ಗಾವಣೆ ಆದಮೇಲೆ ಇವತ್ತು 3 ವರ್ಷ ನೀವು ಇಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಮತ್ತು ನಾನು ಇಲ್ಲೇ ಇರಬೇಕು, ಬೀದರ್ನಲ್ಲೇ ಇರಬೇಕು, ಬೀದರ್ ಚರ್ಚೆ ಬೇಕು ಎಂಬುದ್ರ ಉದ್ದೇಶ ಏನದ? ಇವತ್ತು ಮೀಡಿಯಾ ಜನರ ಮುಖಾಂತರ ನೀವು ಕೇಳೋ ಅವ್ರಿಗೆ, ಯಾಕೆ ಸರ್ ಇಲ್ಲೇ ಇರಬೇಕಂತೀರಿ? ವರ್ಗಾವಣೆ ಆದರೂ ಕೂಡ ಅವ್ರು ಹೋಗ್ತಾ ಇಲ್ಲ ಅಂತ. ವರ್ಗಾವಣೆ ಆದರೂ ಕೂಡ ಹೋಗ್ತಾ ಇಲ್ಲ. ಚರ್ಚ್ನಲ್ಲಿ ಆದಾಯ ಇದೆ, ಆದಾಯ ಇದೆ ಸರ್. ಇವತ್ತು ನಮ್ಮ ಮೂಲ ಇದೆ ಸರ್ ಆದಾಯ. ಸರ್, ಆದಾಯದ ಮೂಲ ಸಭೆಯ ಸದಸ್ಯರು, ದೇವ್ರ ಭಕ್ತರುಗಳು ಅವ್ರು ಕೊಡ್ತಕ್ಕಂಥ ಕಾಣಿಕೆನೇ ನಮ್ಮದು ಆದಾಯ ಮೂಲ. ಮತ್ತು ಬೇರೆ ನಮ್ಮ ಆದಾಯ ಮೂಲ ಇಲ್ಲ. ಧರ್ಮಗುರು ಆದವ್ರಿಗೆ ಅಷ್ಟೊಂದು ಲೋಭ ಆಸೆ ಇರಬಾರ್ದಲ್ಲ ಸರ್? ಅದು ಸಮಯ ಬಂದಾಗ ನೀವು ಅವ್ರಿಗೆ ಉತ್ತರ ಮಾಡಿರಿ. ಒಬ್ಬ ಧರ್ಮಗುರುಗಳು ಆದವ್ರಿಗೆ ಇಷ್ಟು ಆಸೆ ಲೋಭ ಇಟ್ಕೊಂಡು ಇವತ್ತು ಇಡೀ ನಮ್ಮ ಸಮಾಜದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಮೆಜಾರಿಟಿ ಯಾರ ಕಡೆ ಇದೆ? ಹೊಸಬ್ರು ಬಂದವ್ರ ಕಡೆ ಇದೆನಾ ಸರ್? ಈಗಾಗಲೇ ನಮ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಇಂಟೆಲಿಜೆನ್ಸಿಗೂ ಈಗಾಗಲೇ ಗಮನಕ್ಕಿದೆ. ಲಾಸ್ಟ್ 2 ವಾರದಿಂದ ಪ್ರತಿಯೊಬ್ಬ ಸದಸ್ಯರು ನೀವು ಚರ್ಚ್ನಲ್ಲಿ ಬರಬಾರ್ದು, ಭಾಳ ದೊಡ್ಡ ಪ್ರಾಬ್ಲಮ್ ವಾತಾವರಣ ಆದ್ಮ್ಯಾಕ ಮಾನ್ಯ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವು ನಮ್ಮ ನಗರಸಭೆ ಸದಸ್ಯರು ಇವರೆಲ್ಲ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬಂದರು. ಏನು ನಿರ್ಣಯಕ್ಕೆ ಅಂತಂದ್ರೆ ಅದು ಕೋರ್ಟ್ ಇರಲಿ ಇನ್ನೊಂದಿರಲಿ ಏನೇ ಇರಲಪ್ಪ, ಬಟ್ ಅಲ್ಲಿ ವಾತಾವರಣ ಕೆಡ್ತಾ ಇದೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾಯಿದೆ, ತಾವು ಬರಬೇಡದು ಅಂತಂದು ನಿರ್ಣಯ ತಗೊಂಡಿದ್ದಾರೆ ಸರ್. ಅದಾಗಿನೂ ಇವಾಗ ಅದು ಆದಮೇಲೆ ಸರ್ ಪೊಲೀಸ್ ಅಧಿಕಾರಿಗಳು ಹೇಳಿದಂಗೆ ಬರೋದಾಗಿ ಇರ್ಲತ್ತೀರಿ. ಆದ್ರೆ ನೀವು ಇವಾಗ ಡ್ಯೂಟಿ ಮೇಲೂ ಇಲ್ಲ, ಕೆಲಸನೂ ಮಾಡ್ತಾಯಿಲ್ಲ. ಪ್ರತಿ ತಿಂಗಳ ಬ್ಯಾಂಕಿನಿಂದ ನಮ್ದಿರ್ತಕ್ಕಂಥ ಹಣ, ಜನರ ಹಣ 5 ಲಕ್ಷ 9 ಲಕ್ಷ ಇದು ಯಾಕೆ ಡ್ರಾ ಮಾಡಬೇಕು ರೀ? ಇದು ತಪ್ಪಾದ ಇಲ್ಲ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ದುಡ್ಡು ಬ್ಯಾಂಕಿನಿಂದ ತೆಗಿತಾ ಇದ್ದಾರೆ. 5 ಲಕ್ಷ 10 ಲಕ್ಷ ಜನರ ದುಡ್ಡು. ಈ ಜನರ ದುಡ್ಡು ತೆಗಿತಾ ಕೆಲಸ ಯಾಕೆ ಮಾಡಬೇಕು? ಮತ್ತು ನಮ್ಮ ಸ್ಕೂಲಿಗಾಗಿ ನಮ್ಮ ಬ್ಯಾಂಗ್ಳೂರಿನವರು ಬಸ್ ಕಳ್ತಿದ್ದಾರೆ. ಈಗ ಗೊತ್ತಾ ಬಸ್ ಎಲ್ಲಿದೆ ಸರ್? ಬಸ್ ಯಾರು ಒಯ್ದಿದ್ದಾರೆ? ಯಾರು ಕಳ್ಳಂಟಿಕೆ ಮಾಡಿದ್ದಾರೆ? ಈಗ ನೀವು ಜುಮ್ಮೆದಾರದ ಇದ್ರ ಮೇಲಧಿಕಾರಿಗಳಾಗಿ ಸಭಾಪಾಲಕರಾಗಿ ಆ ಬಸ್ ಎಲ್ಲಿಗೆ ಹೋಗಿದೆ? ಅದ್ರದ್ದು ತನಿಖೆ ಆಗಬೇಕು. ಮಾರಾಟ ಮಾಡ್ಕೊಂಡ್ರೆ ಸರ್ ಹಿಂದಿಂದ ಸರ್, ಈ ಕಳ್ಳತನ ಆಗಿದೆನಾ ಮಾರಾಟ ಮಾಡಿದೆ? ಈಗ ಸಭೆ ಜನರು ಕಂಪ್ಲೇಂಟ್ ಕೊಟ್ಟಮೇಕೆ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಮೇಕೆ ಗುರ್ತಾಗ್ತದೆ. ಅದು ಒಂದು 25 ಲಕ್ಷ ರೂಪಾಯಿದು ಬಸ್ ಇದೆ ನಮ್ಗೆ, ಒಂದೇ ಬಸ್ಸು. ಆ ಬಸ್ಸು ಇವತ್ತಿಗಿಲ್ಲ. ಈಗ ತಮ್ಮ ಮುಂದಿನ ನಿಲುವು ಏನು ಸರ್? ಇವತ್ತು ಜನರೆಲ್ಲ ಬಂದಿನ ಉದ್ದೇಶ ಏನಂತಂದರೆ,
ನಾವು ಜನ ಸ್ವ ಇಚ್ಛೆನಿಂದ ಜನ ಬಂದಿನ ಒಂದು ಉದ್ದೇಶ ಏನಂತಂದರೆ ನಮ್ಮದು ದಾನಿಗಳು ಕೊಡ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾಯಿದೆ, ಇವರು ಹಣ ಉಪಯೋಗಿಸಬಾರ್ದು, ಇವರು ಡ್ಯೂಟಿ ಮೇಲಿಲ್ಲ. ನಮ್ಮದೇ ಒಂದು ಕಾನೂನಿದೆ ಸರ್, ಬುಕ್ ಆಫ್ ಡಿಸಪ್ಲಿನ್ ಅಂತ ಹೇಳ್ತದೆ. ಆ್ಯಸ್ ಪರ್ ಬುಕ್ ಆಫ್ ಡಿಸಪ್ಲಿನ್ ಪ್ರಕಾರ ಇರಲಿ, ಕೋರ್ಟ್ನಲ್ಲಿದೆ, ಆದ್ರೆ ಬುಕ್ ಆಫ್ ಡಿಸಪ್ಲಿನ್ ಪ್ರಕಾರ ವರ್ಗಾವಣೆ ಆದಮೇಲೆ ಇಲ್ಲಿ ಯಾವ ಸ್ಥಾನ ಕೊಟ್ಟರೆ ಆ ಸ್ಥಾನಕ್ಕೆ ಹೋಗಬೇಕು. ಇದು ನಮ್ಮದೇ ಧರ್ಮದಾದ ಒಂದು ಬುಕ್ ಆಫ್. ಸೊ ಇದಕ್ಕೆ ನೀವು ಅನ್ನೆಸಸರಿ ತೊಂದರೆ ಕ್ರಿಯೇಟ್ ಮಾಡಿ ಕೋರ್ಟಿನ ಮೊರೆ ಹೋಗೋದು, ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು. ಇವತ್ತು ನೋಡ್ರಿ, ನಾವು ಇಟ್ಟು ಶಾಂತ ರೀತಿಯಿಂದ ಬಂದರೆ ಮೆರವಣಿಗೆ ಮಾಡತ್ತರ, ನಾವು ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಒಂದು ಚರ್ಚೆ ಮಾಡೋಕ್ಕೆ ಬಂದ್ರೆ ಇವತ್ತು ಈ ಆಲಯ ಬೀದರ್ ಜನತೆಗೆ ಸಂಬಂಧಪಟ್ಟಿನ ಆಲಯ. ಸಭಾಪಾಲಕರಾದಂಥವ್ರು ಈ ಆಲಯಕ್ಕೆ ಕೀಲಿ ಹಾಕಿ, ಮತ್ತು ನೀವು ನೋಡ್ದಿರಲ್ಲ ಬರ್ಲತ್ತರ ಮೇನ್ ಗೇಟಿಗೆ ಕೀಲಿ ಹಾಕಿದ್ದಾರೆ. ಇದು ದುರಹಂಕಾರನ, ದುರಾಡಳಿತನ, ಅತ್ಯಾಚಾರನ ಗುರ್ತಾಗಬೇಕಲ್ಲ ಸರ್. ಯಾವ ಮಟ್ಟಿಗೆ ಇದು ಬೆಳೀತಾ ಇದೆ. ಆಲಯದಾಗ ಅವತ್ತಿನ ದಿವಸ ಮಾನ್ಯ ಸಭಾಪಾಲಕರು ಮಾನ್ಯ ಸಭಾಪಾಲಕರು ವೇದಿಕೆ ಮೇಲೆ ನಿಂತು, ನಮ್ಮ ಪುಲ್ಪಿಟ್ ಅಂದರೆ ಪವಿತ್ರವಾದ ಸ್ಥಳ, ಆ ಪವಿತ್ರವಾದ ಸ್ಥಳದ ಮೇಲೆ ನಿಂತು ಹೇಳಿದ್ರು, ಜನ ನನಗೆ ವಿರೋಧ ಮಾಡಿದ್ರೆ, ಜನ ನಾನು ಬ್ಯಾಡ್ ಅಂದರೆ ಬಿಟ್ಟು ಹೋಗ್ತೀನಿ ಅಂತಂತಂದರು. 99 100% ಜನ, ಮಹಿಳೆಯರು, ಯುವಕರು, ಹಿರಿಯರು ಪ್ರತಿಯೊಬ್ಬರು ಸೇರಿ ನೀನು ಬೇಡಪ್ಪ ಅಂತಂತ ಹೇಳಿದ್ರು. ಆದಾಗಿ ಇವತ್ತೇನು ಮಾಡ್ತಾ ಇದ್ದಾರೆ, ಗೊಂದಲದ ವಾತಾವರಣ ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ? ಇದೇ ಚರ್ಚ್ ಬೇಕು, ನನಗೆ ಇದೇ ಚರ್ಚಿನ ನಾನು ಇರಬೇಕಂತಂದು ಯಾರು ಮಾಡ್ತಾ ಇದ್ದಾರೆ ನೀವೇ ಕೇಳ್ರಿ. ಇವತ್ತು ಇಲ್ಲಿರ್ತಕ್ಕಂಥ ಹಣ ದುರ್ಬಳಕೆಗಾಗಿ, ಇಲ್ಲಿನ ಹಣ ಲೂಟಿ ಮಾಡ್ತಕ್ಕಂಥದಕ್ಕಾಗಿ ಕೆಲವರನ್ನು ಹಿಂಬಾಲಕರನ್ನು ಇವರು ಸಂಗಟಿಟ್ಕೊಂಡು ಈ ಹಣದ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನದಾಗ ಜನ ಇದ್ರ ವಿಷಯದಾಗ ಪ್ರತಿಯೊಂದು ಮನೆಗೆ ಹೋಗಿ ತಿಳಿಸಿ, ಜನ ಸರ್ಕಾರದ ಮೊರೆ ಹೋಗ್ತಕ್ಕಂಥ ಕೆಲಸ ಮಾಡ್ತೇವೆ. ಇದ್ರ ಮನವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಇವರೆಲ್ಲರೂ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮುಂದಿನ ದಿವಸ ಮಾಡ್ತೇವೆ. ಆ ಒಂದು ಹೋರಾಟಕ್ಕೆ ಹಳ್ಳಿನಿಂದ ಜನ ಒಂದು 5,000ನಿಂದ ಹೆಚ್ಚಿನ ಜನ ಸ್ವಯಂ ಪ್ರೇರಿತರಾಗಿ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಮೀಡಿಯಾ ಮುಖಾಂತರ, ನಾನೇ ಅಂತಲ್ಲ, ನಮ್ಮೆಲ್ಲ ನಾಯಕರು ಸೇರಿದಂಥ ಜನರಿಗೆ, ನೀವು ಇಲ್ಲಿ ಧರ್ಮ ಸೇವಕರ ಕೆಲಸ ಮಾಡಿದವರೇ ಇದ್ದೀರಿ, ನಿಮಗೆ ಈ ವೇದಿಕೆ ಈ ಒಂದು ಮೀಡಿಯಾ ಮುಖಾಂತರ ಕೈ ಮುಗಿದು ಕೇಳ್ತೇವೆ, ಇದು ಧರ್ಮದ ಗುರುಗಳಿಗೆ ಸಲ್ತಕ್ಕಂಥ ಕೆಲಸ ಅಲ್ಲ. ನಮ್ಮ ಬೈಬಲ್ ಹೇಳ್ತದ, ಲವ್ ಯುವರ್ ನೇಬರ್, ನಿನ್ನ ಎನಿಮಿಯನ್ನು ಪ್ರೀತಿಸು. ಇಲ್ಲಿ ಧರ್ಮದ ಪಾಲಕರಾಗಿ ನೀವು ನಿಮ್ಮ ಅನುಯಾಯಿಗಳು ಸಭೆ ಜನರನ್ನೇ ಇವತ್ತು ನೀವು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಿದ್ರಿ. ಸರ್, ನಾವು ಒತ್ತಾಯ ಅಲ್ಲ, ಒತ್ತಾಯ ವರ್ಡ್ ಬೇರೆ, ಕೋರಿಕೆ ಬೇರೆ. ನಾವು ಬೇಡ್ಕೋತಾ ಇದ್ದೆವು, ಕೋರಿಕೆ ಮಾಡ್ತಾ ಇದ್ದೆವು. ಸುಮ್ಮನೆ ಕೋರ್ಟ್ ಅನ್ಕೋತಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಡ್ರಿ ದಯವಿಟ್ಟು. ನಿಮಗೆ ಎಲ್ಲಿ ಕೊಟ್ಟರಲ್ಲಿ ಹೋಗಿ ಸೇವೆ ಮಾಡಿರಿ. ಬೀದರೇ ಬೇಕಂಬುದು ಏನು ಉದ್ದೇಶ ಅಂತ ಎಂದಾದ್ರೂ ನೀವು ಪತ್ರಕರ್ತರು ಯಾಕೆ ಕೇಳಬಾರ್ದು? ನೀವು ಇಲ್ಲೇ ಯಾಕೆ ಇರ್ಬೇಕಂತೀರ್ರಿ? ಬೇಕಲ್ಲ ಒಂದು ರೀಸನು. ಸರ 3 ವರ್ಷ ಮಾಡಿದಿರಿ, ಟ್ರಾನ್ಸ್ಫರ್ ಆಗೋಯ್ತು, ನೀವು ಟ್ರಾನ್ಸ್ಫರ್ ಆಗಿಲ್ಲ ಅಂತೀರಿ. ಟ್ರಾನ್ಸ್ಫರ್ ಆದಮೇಲೆ ಎಲ್ಲೇ ದೇವ್ರ ಕೆಲಸ ಏನ್ರಿ, ದೇವ್ರ ಸೇವಕರ ಕೆಲಸ ಏನು? ಎಲ್ಲೇ ಹೋಗಲಿ ದೇವ್ರ ಸೇವೆ ಮಾಡಬೇಕು, ಅದು ಯಾವುದೇ ಸ್ಥಳ ಇರಲಿ. ನಮ್ಮ ಬೈಬಲ್ ಏನು ಹೇಳ್ತದ, ರಿಮೋಟ್ ಏರಿಯಾ, ಅನ್ಯ ಜನರ ಮಧ್ಯೆ, ಎಲ್ಲಿ ಕುಷ್ಠರೋಗಿಗಳು ಹರ, ಎಲ್ಲಿ ಬಡವರು ಹರ, ಅಂಥ ಜನರ ಮೇಲೆ ಹೋಗಿ ನೀವು ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ನೀವು ಇದು ಬಿಡ್ಲಾಕ್ ತಯಾರಿಲ್ಲ. ಇವತ್ತು ಸರ್, ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಸಮಯ ಬರ್ತದೆ, ನಮ್ಮ ಚರ್ಚಿನ ಆಡಿಟ್ ಆಗ್ತದೆ. ಆಡಿಟ್ ಆದ ನಂತರನೂ ನಿಮಗೆಲ್ಲ ಕರೆಸ್ತೇವೆ. ಜನರು ಪ್ರತಿಯೊಬ್ಬರು ಮನೆಯ ಗಮನದಾಗ ಆ ಬುಕ್ಲೆಟ್ ಇರ್ತದೆ, ಅದ್ರಾಗ ನೀವು ವ್ಯವಹಾರ ನೋಡ್ರಿ. ಅದ್ರಾಗ ಲಾ ಆ್ಯಂಡ್ ಆರ್ಡರ್ ಕಡೆಯಿಂದ 10 ಲಕ್ಷ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಈಗ ಮಾಧ್ಯಮ ಮಿತ್ರರಿಗೆ ಕೇಳ್ತೀವಿ, ಲಾ ಆ್ಯಂಡ್ ಆರ್ಡರ್ ಅಂದ್ರೆ ಏನ್ರಿ? ಲಾ ಆ್ಯಂಡ್ ಆರ್ಡರ್ ಅಂದ್ರೆ ಏನು? ಕಾನೂನು ನಿರ್ವಹಣೆ ಮಾಡೋರು ಯಾರು? ಇವತ್ತು ನಮ್ಮ ದಕ್ಷ ಆಡಳಿತ ಅಧಿಕಾರಿಗಳಿಗೆ, ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಮ್ಮ ಸಮಾಜದಲ್ಲಿ ಅವ್ರ ಹೆಸರು ಮೇಲೆ ಲಾ ಆ್ಯಂಡ್ ಆರ್ಡರ್ ಅಂತಂದು ಚೆಕ್ಗಳು ಹರಿದು ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಗೆ, ನಮ್ಮ ಅಧಿಕಾರಿಗಳು ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಟ್ಟ ಹೆಸರು ಯಾರಿಗೆ ಬರ್ತದೆ ಹೇಳ್ರಿ ಇವತ್ತು? ಮತ್ತು ಇವ್ರು ತೋರಿಸಿದಾರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳದ್ದು ಆಡಿಟ್ ಸ್ಟಾರ್ಟ್ ಆದಾಗ ನಾವು ಕೇಳ್ತೇವೆ, ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗೆ ಕೇಳ್ತೇವೆ, ಸರ್ ಲಾ ಆ್ಯಂಡ್ ಆರ್ಡರ್ ಹೆಸರು ಮೇಲೆ ಇಷ್ಟು ಖರ್ಚಾಗಿದ್ದು ನಮ್ಮ ಚರ್ಚನ ಖರ್ಚು ಹಾಕಿದ್ದಾರೆ ಸರ್. ಇದು ಯಾರಿಗೆ ಹೋಯ್ತು ಸರ್? ಭಾಳ ವಿಚಿತ್ರದ ಇಲ್ಲಿನ ವಾತಾವರಣ.
ಆದಾಗಿನೂ ಇವತ್ತಿನ ಪರಿಸ್ಥಿತಿ ನೋಡ್ರಿ, ಇಷ್ಟು ಹಳ್ಳಿನಿಂದ ಜನ ಬಂದದ, ಇಷ್ಟು ಜನ ಬರ್ಲಿಕ್ಕಾಗೂ ಇವತ್ತು ನಮ್ಮ ಆಲಯಕ್ಕೆ ಲಾಕ್ ಹಾಕಿದ್ದಾರೆ. ಲಾಕ್ ಯಾರ್ದು? ಆಲಯ ಯಾರ್ದು ಸೊತ್ತಲ್ಲ, ಯಾ ಟಿ ಎಸ್ ಅವ್ರದ್ದು ಸೊತ್ತಲ್ಲ, ಯಾ ಪಾಸ್ಟರ್ದು ಸೊತ್ತಲ್ಲ, ವೈಯಕ್ತಿಕವಾಗಿ ಇಲ್ಲಿ ಬಂದಂಥ ಯಾ ನಾಯಕರದು ಇದು ಸೊತ್ತಲ್ಲ. ಸಾರ್ವಜನಿಕ ಆಲಯ ಇದು. ಸಾರ್ವಜನಿಕರಿಗೆ ಇಲ್ಲಿ ಪ್ರೇಯರ್ ಮಾಡಲಿಕ್ಕೆ ಅವಕಾಶ ಇದೆ. ಬರೀ ಕ್ರೈಸ್ತರಿಗಲ್ಲ, ಎಲ್ಲ ಜಾತಿ ಜನಾಂಗದವರಿಗೆ ಬಾಗಿಲು ತೆರೆದಿರ್ಬೇಕು. ಇವತ್ತಿದು ಲಾಕ್ ಹಾಕಿದ್ದಾರೆ. ಮತ್ತು ಇವ್ರು ಇದಕ್ಕಿಂತ ಮೊದಲು ಚುಡುಗುಪ್ಪದಲ್ಲಿ ಸೇವೆ ಮಾಡಿದ್ದಾರೆ. ಚುಡುಗುಪ್ಪದಲ್ಲಿ ಸೇವೆ ಮಾಡಿದಾಗ ಅವಾಗಿರ್ತಕ್ಕಂಥ ಬಿಷಪ್ NL ಕರ್ಕರೆ ಇವತ್ತೇನು ನಾನು ಕರ್ಕರೆ ನನಗಿಟ್ಟನ ನಂದು ಕರ್ಕರೆ ಬಿಷಪ್ ಅಂತ ಹೇಳ್ತಕ್ಕಂಥ ಈ ಸಭಾಪಾಲಕರಿಗೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಸಭಾಪಾಲಕರೇ, ಆ NL ಕರ್ಕರೆ ನಿವೃತ್ತಿ ಹೊಂದಿದಂಥ NL ಕರ್ಕರೆ ಬಿಷಪ್ ಅವರು ನಿಮ್ಮ ಮೇಲೆ 7.5 ಕೋಟಿ ಅವ್ಯವಹಾರದ ದೂರು ಮೆಥೋಡಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾದಾಗ ಕೇಸ್ ಮಾಡಿದ್ದಾರೆ. ಅದು ಇವತ್ತಿಗೂ ಎನ್ಕ್ವೈರಿ ನಡೀತಾ ಇದೆ. ಅಲ್ಲಿನೂ ಇವು ಯಾವಾದ್ರೂ ನಾವು ಇವತ್ತು ವೇದಿಕೆ ಮುಖಾಂತರ ಈ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಆಡಿದಂಥ ಮಾತು ಸುಳ್ಳಾಗಿದ್ದರೆ ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು. ನಾವು ಅದು ಎದುರಿಸ್ಲಿಕ್ಕೆ ತಯಾರಿದ್ದಿದ್ದೆವು. ನನ್ನ ಹೆಸರು HS ಮಾರ್ಟಿನ್, ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸಿನ ಲೀಡರ್ ಆಗಿ ಆಯ್ಕೆಯಾಗಿದ್ದೇನೆ ನಾನು. ಎಲ್ಲರಿಗೆ ಯೇಸು ಕ್ರಿಸ್ತರ ಮದರ ನಾಮದಲ್ಲಿ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಅಣ್ಣವರು ಕ್ಲುಪ್ತವಾಗಿ ನಮ್ಮ ಮೆಥಡಿಸ್ಟ್ ಚರ್ಚ್ ಬಗ್ಗೆ ಎಲ್ಲ ವಿಚಾರಣೆ ಹೇಳಿದ್ದಾರೆ. ಇನ್ನೊಂದು ಬೈಬಲಲ್ಲಿ ಏನು ಬರೆದಿದೆ ಅಂದರೆ, ಲೋಕದ ಕಟ್ಟಕಡೆಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದ್ದಾನೆ ದೇವರು. ಇದು ಬೈಬಲಲ್ಲಿ ಬರೆದಿದೆ, ಯೇಸು ಕ್ರಿಸ್ತ ಹೇಳಿದ ಮಾತಿದೆ. ಆದರೂ ಕೂಡ ನಮ್ಮ ನೆಲ್ಸನ್ ಸುಮಿತ್ರ ಅಯ್ಯನವರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆ ಸಾರಿರಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಯಾರ. ಆಲ್ರೆಡಿ ಹಿ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಫ್ರಮ್ ದ ಬೀದರ್ ಮೆಥೋಡಿಸ್ಟ್ ಚರ್ಚ್. ಸೊ ಹಾಗಾಗಿ ನಮ್ಮ ಮನವಿ ಅದ, ಅವ್ರಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗ್ಯದ ದಯಮಾಡಿ ಅವ್ರಲ್ಲಿ ಹೋಗಲಿ. ಅವ್ರ NL ಕರ್ಕರೆ ಆಲ್ರೆಡಿ 78 ವರ್ಷ ಮುಗ್ದದ್ರಿ ಅವ್ರದ್ದು. ಮುಗಿದ ಮೇಲೆ ಭೀ ಅವ್ರು ಇನ್ನೂ ಕೋರ್ಟಿಗೆ ಕಾನೂನು ಜೊತೆ ಸೇರಿ ಅವರು ಒಂದು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಅವ್ರು ಒಂದು ಸ್ಟೇ ತರೋಂಥ ಕೆಲಸ ಮಾಡ್ಯಾರ. ಆದರೆ ನಮ್ಮ ಡಿಸಪ್ಲಿನ್ ಬುಕ್ದಾಗ ಈ ಥರ ಬರ್ದಿಂದಿಲ್ಲ. ದಯಮಾಡಿ ನಾವು ಅವ್ರಿಗೂ ಮನವಿ ಮಾಡ್ಕೊಡ್ತೀವಿ, ನಮ್ಮ ನೆಲ್ಸನ್ ಸುಮಿತ್ರ ಅಯ್ಯನವರಿಗೂ ಮನವಿ ಮಾಡ್ಕೊಳ್ತೀವಿ. ನೀವು ಯೇಸು ಸ್ವಾಮಿ ಹೇಳಿದ ಮಾತು ಕೇಳ್ರಿ, ಜನರು ಹೇಳಿದ ಮಾತು ಕೇಳ್ಬೇಡ್ರಿ. ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಸುಮಾರು ನಮ್ಮ ಬೀದರ್ ಜನತೆ ಪ್ರತಿಯೊಬ್ಬರು ನಿಮ್ಮ ವಿರೋಧ ಇದ್ದಾರೆ. ಪ್ರತಿಯೊಬ್ಬರು, ಯಾಕಂದರೆ ನಿಮ್ಮ ಟ್ರಾನ್ಸ್ಫರ್ ಆಲ್ರೆಡಿ ಆಗಿದೆ. ದಯಮಾಡಿ ಹೋಗ್ಬಿಡ್ರಿ. ಯೇಸು ಸ್ವಾಮಿ ಹೇಳಿದ ಮಾತು ಕೇಳಲ್ಲ. ಲೋಕದ ಕಟ್ಟಕಡೆಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳ್ಯಾನ ಯೇಸು ಸ್ವಾಮಿ. ಆ ಮಾತು ಕೇಳಬೇಕಷ್ಟೇ, ಮತ್ತೇನಿಲ್ಲ. ಸೊ ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗೆ ಕೂಡ ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅವರು ಕಳಿಸಿದ ಜಾಗಕ್ಕೆ ಹೋಗಿ ಸೇರ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಸೈಮನ್ ಜಾಶೋ, ವಾರ್ಡ್ ನಂಬರ್ 35 ಕೌನ್ಸಿಲರ್ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಜೋಸೆಫ್ ಪಡಿಕರ್. ನಾ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಕ್ಯಾಬಿನೆಟ್ ಮೆಂಬರ್. ಮೊನ್ನೆ ಹೊಸದಾಗಿ ಆಯ್ಕೆಯಾಗಿದ್ದೇನೆ ಬಿಷಪ್ ಅವರ ನೇತೃತ್ವದಲ್ಲಿ. ಇವತ್ತು ಮೇಡಮ್ ಅವರು ಒಂದು 2 ಪೈಕಿ ಕೇಳಿದ್ರು, ಕೋರ್ಟ್ದಲ್ಲಿ ಕೇಸ್ ಅದ, ಕೋರ್ಟಿಗೆ ನಾವು ತಲೆಬಾಗ್ತೇವೆ. ಕೋರ್ಟ್ ವಿರೋಧ ಯಾರಿಲ್ಲ, ಕಾನೂನು ವಿರೋಧ ಯಾರಿಲ್ಲ, ನಾವು ಕೋರ್ಟಿಗೆ ತಲೆಬಾಗ್ತೇವೆ. ಆದರೆ ಒಂದು ಕಡೆ ಕೋರ್ಟ್ ಹೆಸರು ಹೇಳ್ತಾರೆ, ಒಂದು ಕಡೆ ಲೂಟಿ ಮಾಡೋದನ್ನು ಬಿಡಲ್ಲ ಹೊಂಟ್ರಲ್ಲ. ನಮ್ಮ ಪ್ರಶ್ನೆ ಅದಾವ್ರಿ, ಕೋರ್ಟ್ದಾಗ ಕೇಸ್ ಬೇಕಾದ್ರೆ ನೀವು ಹಣ ಯಾಕೆ ತೆಗಿಲತ್ತೀರಿ? ಹಣ ತೆಗೆದು ಮಾಡತ್ತೀರಿ ಅನ್ನೋ. ಇವತ್ತು ನಾ ಒಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ. ಇವತ್ತು ನಾವು ಕಾಣಿಕೆ ಅದು ಯಾವುದೋ ಡಿಪಾರ್ಟ್ಮೆಂಟ್ಲಿಂದ ಬರೋ ದುಡ್ಡಲ್ಲ. ನಾವು ಗರೀಬರು ಕಾಣಿಕೆ ಅಂದ್ರೆ ಸರ್, ನನ್ನ ಮಗನಿಗೆ ಜ್ವರ ಬಂದ್ರೆ ದೇವರೇ ನನ್ನ ಮಗನ ಜ್ವರ ಕಮ್ಮಿ ಮಾಡೋ ಅಂತ ನಾವು ಕಾಣಿಕೆ ಹಾಕ್ತೇವೆ. ನನ್ನ ಮಗನಿಗೆ ಎಕ್ಸಿಡೆಂಟ್ ವಾಸ ಆದ್ರೆ ದೇವರೇ ನನ್ನ ಮಗನಿಗೆ ಎಕ್ಸಿಡೆಂಟ್ದಲ್ಲಿ ಪ್ರಾಣ ಉಳಿಸಿದೆ ದೇವರೇ ಕಾಣಿಕೆ. ಅಂಥ ದುಡ್ಡು ನೀವು ದುರುಪಯೋಗ ಮಾಡತ್ತೀರಿ ಅಂದ್ರೆ ನೀವು ಯಾವ ಮಟ್ಟಕ್ಕೆ ಇವತ್ತು ನಮ್ಮೆಲ್ಲ ನಾವು ದೇವರಿಗೆ ನೋಡಿಲ್ಲ. ನಾವು ಅದರ ದೇವರಿಗೆ ನಿಮಗೆ ತಿಳಿಲತ್ತಿದ್ದಾವೆ. ಇವತ್ತು DS ಅವರಿಗೆ, ಪಾಸ್ಟರ್ ಅವರಿಗೆ, ದೇವರಿಗೆ ನಾವು ನೋಡಿಲ್ಲ. ನಾವು ದೇವರೇ ನಿಮಗೆ ತಿಳಿಯತ್ತೀವಿ. ಆದರೆ ನೀವು ದೇವ್ರ ಕೆಲಸದ ಸೇವಕರಾಗಿ ಇಂಥ ಇದ್ರ ಕೆಲಸ ಮಾಡ್ತೀವಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯವಾಗದ? ಅದು ಸಮಯ ಇದ್ದಾಗ ನೀವು ಸರ್ ಮೀಡಿಯಾದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರಿಗೆ ನೀವು ಆನ್ಸರ್ ಮಾಡಿರ್ತಾವೆ ಹೇಳಿ. ನನ್ನ ಹೆಸರು ಜೋಸೆಫ್ ಪಡಿಕರ್. ಧನ್ಯವಾದ. ದೇವನಾಮಕ್ಕೆ ಸ್ತೋತ್ರ ಹೇಳ್ತೇನೆ. ವಿಶೇಷವಾಗಿ ಇಲ್ಲಿ ನಡೆದು ಬಂದಂಥ ಜನರು ಎಲ್ಲರೂ ನೆಲ್ಸನ್ ಸರ್ ನಿಮ್ಮ ವಿರುದ್ಧವಾಗಿ ಜನ ಬಂದಿದ್ದಾರೆ.
ಲಾಸ್ಟ್ ಟೈಮ್ನಲ್ಲಿ ಅನೇಕ ಜನರು ನಿಮಗೆ ವಿರೋಧವಾಗಿ ಸಿಗ್ನೇಚರ್ ಮಾಡಿ ನೀವು ಬ್ಯಾಡ ಅಂತ ಹೇಳಿದ್ದಾರೆ. ದಯಮಾಡಿ ನಿಮಗೆ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ನಿಮ್ಮ ಸೇವೆಯನ್ನು ಮಾಡಬೇಕಂತ ನಿಮಗೆ ತಮ್ಮಲ್ಲಿ ಕೇಳ್ತೇವೆ. ಯಾಕಂದ್ರೆ ಈ ಜನ ಜಾಸ್ತಿ ಆದ್ರೆ ನಿಮ್ಮ ವಾಕ್ಯ ಕೇಳೋಂಥ ಯೋಚನೆ ಭೀ ಮಾಡಲ್ಲ. ಯಾಕಂದ್ರೆ ನೀವು ಸೇವಕರಾಗಿ ಇಂಥ ದಂಧೆ ಮಾಡಿದ್ರೆ ಜನರಿಗೆ ನಿಮ್ಮ ವಾಕ್ಯನೂ ತಲುಪಲ್ಲ. ದಯಮಾಡಿ ನೀವು ವಾಕ್ಯದ ಮುಖಾಂತರ ನೀವು ನಡ್ಕೋತೀರಿ, ಆ ವಾಕ್ಯದ ಮುಖಾಂತರ ನೀವು ಟ್ರಾನ್ಸ್ಫರ್ ಆಗಿ ಹೋಗಿದ್ದೀರಿ, ಆ ವಾಕ್ಯದ ಮುಖಾಂತರ ನೀವು ಸೇವೆ ಬೇರೆದಲ್ಲಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಜನರ ಒಂದು ಮೆಚ್ಚುಗೆ ಪ್ರಕಾರ ನೀವು ಕೆಲಸ ಮಾಡಿರಿ, ಆ ಮೆಚ್ಚುಗೆ ಪ್ರಕಾರ ಮಾಡಬೇಡಿ ನಾವು ತಮ್ಮಲ್ಲಿ ವಿನಂತಿಸುತ್ತೇನೆ. ನನ್ನ ಹೆಸರು ಅನಿಲ್ ನೋಡ್ದ, ಕರ್ನಾಟಕ ಕೃಷಿ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. RB ಮೆಂಬರ್ ಇದೆ ನಾನು. ನೆಲಸನ್ ಚಿಮ್ದ್ರಾಗ 3 ತಿಂಗಳಿಂದ ಬದಲಿ ಆಗ್ಯದ್ರಿ. ಬದಲಿ ಮ್ಯಾಗೆ ಅವ್ರು ಹೊಂಟು ಹೋಗಿಲ್ಲ. ಅದು ನಮ್ಮದು ಬುಕ್ ಆಫ್ ಡಿಸಿಪ್ಲಿನ್ ಅದ. ಆ ಡಿಸಿಪ್ಲಿನ್ ಬಿಷಪ್ ಅವ್ರು ಚೇರ್ಮನ್ ಇರ್ತಾರೆ. ಚೇರ್ಮನ್ ಹೇಳಿದ ಮ್ಯಾಗೆ ಅವ್ರು ಏನು ಆದೇಶ ಮಾಡಿದ್ರೆ ಆದೇಶ ಒಪ್ಕೋಬೇಕು. ಅವ್ರು ಆದೇಶ ಒಪ್ಪದಾಗ ಜನಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಜನ ಜಾಗೃತಿ ಆಗ್ಯದ, ಜನ ಅವ್ರ ವಿರೋಧ ಅದ. ಅದಕ್ಕೆ ದಯಮಾಡಿ ಅವರು ಬೀದರ್ ಬಿಟ್ಟು ಹೋಗ್ಬೇಕು. ಅವ್ರ ವಿರೋಧ ನಾನು 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೇನೆ ರೀ. 1 ವರ್ಷದಿಂದ ಬೇಕಾದಷ್ಟು ಎವಿಡೆನ್ಸ್ ನನ್ನ ಹತ್ರ ನಾನು ಪೇಪರ್ ಬರ್ದೇನೆ, ನಮ್ಮ ಬಿಷಪ್ ಅವ್ರು ಕೊಟ್ಟಿದ್ದೇನೆ. ನಮ್ಮ RB ಮೀಟಿಂಗಲ್ಲಿ ಹೋದ್ಸರ್ತೀನಿ ಮೀಟಿಂಗನ್ನು ಮಾಡಿದೆವು. ಭಾಳಷ್ಟು ದುಡ್ಡು ಇಲ್ಲೆಲ್ಲ ಅವ್ಯವಹಾರ ಆಗ್ಯದ. ಆದ ಕಡೆ ಅದೆಲ್ಲ ನಾವು ಎನ್ಕ್ವೈರಿ ಮಾಡೋದ. ದಯವಿಟ್ಟು ಅವ್ರು ಏನಂದ್ರೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಹೋಗ್ಬೇಕು, ಬೇರೆ ಅವಕಾಶ ಮಾಡಿಕೊಡ್ಬೇಕು. ಮಾಡೋದಾದ್ರೆ ಜನ ದಂಗೆ ಇದ್ದು ಜನ ಓಡಿಸ್ತಾರೆ ಅಂತೀವ್ರಿ. ಅದಕ್ಕೆ ಆದಷ್ಟು ಬೇಗ ಅವರು ಖಾಲಿ ಮಾಡಿ ದೇವಾಲಯದ ಕೆಲಸ ಒಳ್ಳೆ ರೀತಿ ನನ್ನಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಜನಗಳ ಪರವಾಗಿ ಕೇಳ್ತಾ ಇದ್ದೇನೆ. ನನ್ನ ಹೆಸರು ಜೋಸಫ್ ಅಡೆಯಪ್ಪ, RB ಮೆಂಬರ್ ಬೆಂಗಳೂರು ರೀ.